ಈ ಹಿಂದೆ ನಾವು ಸಂವಿಧಾನದ ಬಗ್ಗೆ ಸಣ್ಣದೊಂದು ಟಿಪ್ಪಣಿಯನ್ನು ತಿಳ್ಕೊಂಡ್ವಿ. ಇವತ್ತು ನಾವು ಸಂವಿಧಾನದ ಪ್ರಸ್ತಾವನೆ ಪ್ರಿಯಂಬಲ್ ಅಂದ್ರೇನು ಅಂತ ತಿಳಿಯೋಣ ಬನ್ನಿ. ಪ್ರಸ್ತಾವನೆ ಪ್ರಿಯಂಬಲ್ ಎಂದರೆ ಸಂವಿಧಾನದ ಮುನ್ನುಡಿ. ಇದು ಭಾರತದ ಸಂವಿಧಾನದ ಉದ್ದೇಶಗಳು, ಆದರ್ಶಗಳು ಮತ್ತು ಮೌಲ್ಯಗಳನ್ನು ತಿಳಿಸುತ್ತದೆ. ಪ್ರಿಯಾಂಬಲ್ ಪ್ರಸ್ತಾವನೆಯು ವಿ ದ ಪೀಪಲ್ ಆಫ್ ಇಂಡಿಯಾ ಅಂದರೆ ಭಾರತದ ಪ್ರಜೆಗಳಾದ ನಾವು ಎಂಬ ಲೈನ್ನಿಂದ ಸ್ಟಾರ್ಟ್ ಆಗುತ್ತೆ. ಇದರ ಅರ್ಥ ಭಾರತದ ಸಂವಿಧಾನವು ರಾಜನಿಂದ ಅಥವಾ ವಿದೇಶಿ ಆಡಳಿತದಿಂದ ಬಂದಿದ್ದಲ್ಲ. ಭಾರತದ ಜನರೇ ತಮ್ಮ ದೇಶಕ್ಕಾಗಿ ಈ ಸಂವಿಧಾನವನ್ನು ರಚಿಸಿಕೊಂಡಿದ್ದಾರೆ. ಪ್ರಸ್ತಾವನೆಯಲ್ಲಿರುವ ಪ್ರಮುಖ ಪದಗಳು ಯಾವುದೆಂದರೆ ಸಾರ್ವಭೌಮ, ಸಮಾಜವಾದಿ, ಧರ್ಮನಿರಪೇಕ್ಷ, ಪ್ರಜಾಪ್ರಭುತ್ವ, ಗಣರಾಜ್ಯ, ಸಾವರಿನ್, ಸೋಷಲಿಸ್ಟ್, ಸೆಕ್ಯುಲರ್, ಡೆಮಾಕ್ರೆಟಿಕ್, ರಿಪಬ್ಲಿಕ್. ಇವುಗಳ ಬಗ್ಗೆ ಸಂಕ್ಷಿಪ್ತವಾಗಿ ನೋಡೋದಾದರೆ ಮೊದಲನೇದಾಗಿ ಸಾರ್ವಭೌಮ, ಸಾವರಿನ್ ಕಂಟ್ರಿ. ಭಾರತವು ಸ್ವತಂತ್ರ ರಾಷ್ಟ್ರ, ಬೇರೆ ಯಾವುದೇ ದೇಶದ ಅಧೀನದಲ್ಲಿ ಇಲ್ಲ. ಸಮಾಜವಾದಿ, ಸೋಷಲಿಸ್ಟ್, ಎಲ್ಲ ಜನರಿಗೂ ಸಾಮಾಜಿಕ ಆರ್ಥಿಕ ನ್ಯಾಯ ದೊರೆಯುವಂತೆ ಸರ್ಕಾರ ಪ್ರಯತ್ನಿಸುತ್ತದೆ. ಧರ್ಮ ನಿರಪೇಕ್ಷ, ಸೆಕ್ಯುಲರ್, ಎಲ್ಲ ಧರ್ಮಗಳಿಗೂ ಸಮಾನ ಅವಕಾಶ ನೀಡಲಾಗುತ್ತದೆ. ಯಾವುದೇ ಒಂದು ಧರ್ಮಕ್ಕೆ ವಿಶೇಷವಾದ ಸ್ಥಾನಮಾನ ಇರುವುದಿಲ್ಲ. ಪ್ರಜಾಪ್ರಭುತ್ವ, ಡೆಮಾಕ್ರೆಟಿಕ್, ಜನರು ತಮ್ಮ ಪ್ರತಿನಿಧಿಗಳನ್ನು ಚುನಾವಣೆಯ ಮೂಲಕ ಆಯ್ಕೆ ಮಾಡುತ್ತಾರೆ. ಗಣರಾಜ್ಯ, ರಿಪಬ್ಲಿಕ್, ದೇಶದ ರಾಷ್ಟ್ರಪತಿಯನ್ನು ಜನರ ಪ್ರತಿನಿಧಿಗಳ ಮೂಲಕ ಆಯ್ಕೆ ಮಾಡಲಾಗುತ್ತದೆ. ರಾಜ ಅಥವಾ ರಾಣಿಯ ಆಡಳಿತ ಇರೋದಿಲ್ಲ. ಇದಿಷ್ಟು ಪ್ರಸ್ತಾವನೆಯಲ್ಲಿ ಬರುವಂಥ ಪ್ರಮುಖ ಪದಗಳ ಸಂಕ್ಷಿಪ್ತ ವಿವರಣೆ. ಪ್ರಸ್ತಾವನೆ ಪ್ರಿಯಾಂಬಲ್ನ ಉದ್ದೇಶ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಸೌಭ್ರಾತೃತ್ವ, ಜಸ್ಟಿಸ್, ಲಿಬರ್ಟಿ, ಈಕ್ವಾಲಿಟಿ, ಫ್ರಾಟರ್ನಿಟಿ. ಒಟ್ಟಾರೆ ಪ್ರಸ್ತಾವನೆ ಪ್ರಿಯಾಂಬಲ್ ಅನ್ನು ಸಂಕ್ಷಿಪ್ತವಾಗಿ ಹೇಳೋದಾದರೆ ಪ್ರಸ್ತಾವನೆಯು ಭಾರತದ ಸಂವಿಧಾನದ ಮುನ್ನುಡಿ. ಇದು ಸಂವಿಧಾನದ ಉದ್ದೇಶಗಳು, ಆದರ್ಶಗಳು ಮತ್ತು ಮೂಲ ಮೌಲ್ಯಗಳನ್ನು ತಿಳಿಸುತ್ತದೆ. ಇದರಲ್ಲಿ ಭಾರತವು ಸಾರ್ವಭೌಮ, ಸಮಾಜವಾದಿ, ಧರ್ಮನಿರಪೇಕ್ಷ, ಪ್ರಜಾಪ್ರಭುತ್ವ, ಗಣರಾಜ್ಯ ಎಂದು ಘೋಷಿಸಲಾಗಿದೆ. ಜೊತೆಗೆ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಸೌಭ್ರಾತೃತ್ವವನ್ನು ಪ್ರತಿಯೊಬ್ಬ ನಾಗರಿಕರಿಗೂ ಖಚಿತಪಡಿಸುವ ಗುರಿಯನ್ನು ಹೊಂದಿದೆ. ಇದಿಷ್ಟು ಭಾರತದ ಪ್ರಸ್ತಾವನೆ ಪ್ರಿಯಾಂಬಲ್ನ ಬಗ್ಗೆ ಒಂದು ಪುಟ್ಟ ಟಿಪ್ಪಣಿ. ಮುಂದಿನ ವಿಡಿಯೋದಲ್ಲಿ ನಮ್ಮ ದೇಶದ ಅತ್ಯುನ್ನತ ಕಾನೂನಾದ ಸಂವಿಧಾನದ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ತಿಳಿಯೋಣ. ಮತ್ತೆ ಭೇಟಿಯಾಗೋಣ. ವಂದನೆಗಳು.